ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್. ಇವತ್ತಿನ ವಿಡಿಯೋದಲ್ಲಿ ಉಳಿದಿರುವಂತ ಚಪಾತಿ ಹಿಟ್ಟಿಂದ ಒಂದ್ ಒಳ್ಳೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದು ನನ್ನ ಫೇವ್ರೇಟ್, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಮಿಸ್ ಮಾಡದೆ ಟ್ರೈ ಮಾಡಿ. ಹೋಳಿಗೆ ಮಾಡಕ್ ಬರಲ್ಲ ಅಥವಾ ಇನ್ನೇನೋ ಸ್ವೀಟ್ ಮಾಡಕ್ ಬರಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿ ಏನಾದ್ರು ಮಾಡ್ಕೊಂಡು ತಿನ್ಬೇಕು ಅನ್ಕೊಂಡಾಗ ಇದನ್ನ ಮಾಡಿ, ಸೂಪರ್ ಆಗಿರತ್ತೆ. ನಾನಿಲ್ಲಿ ಉಳಿದಿರುವಂತ ಚಪಾತಿ ಹಿಟ್ಟನ್ನ ತಗೊಂಡಿದ್ದೀನಿ. ನಾರ್ಮಲ್ ಆಗಿ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕಿ ಕಲ್ಸಿಟ್ಕೊಂಡಿರೋದು ಅಷ್ಟೇನೆ. ನಂತರ ಒಂದ್ ಬಟ್ಲಾಗುವಷ್ಟು ಒಣ ಕೊಬ್ರಿನ ತುರಿದಿಟ್ಕೊಂಡಿದೀನಿ. ಇದಕ್ಕೆ ಬೇಕಾಗಿರೋ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಕೂಡ ಮನೇಲೇ ಇರತ್ತೆ. ಯಾವ್ದನ್ನು ಹೊರಗಡೆಯಿಂದ ತರೋ ಅವಶ್ಯಕತೆ ಇಲ್ಲ. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರತ್ತೆ. ಮಿಸ್ ಮಾಡದೆ ಟ್ರೈ ಮಾಡಿ. ನಂತರ ಒಂದು 1/4 ಕೆಜಿ ಆಗುವಷ್ಟು ಬೆಲ್ಲನ, ಅಂದ್ರೆ 250 ಗ್ರಾಮ್ ಆಗುವಷ್ಟು ಬೆಲ್ಲನ ಈ ತರ ಪುಡಿ ಮಾಡ್ಕೊಂಡು ತಗೊಂಡಿದ್ದೀನಿ. ಈ ಸ್ವೀಟ್‌ಗೆ ಬೆಲ್ಲನೇ ಆಗ್ಬೇಕು. ಸಕ್ಕರೆನಲ್ಲಿ ಮಾಡಿದ್ರೆ ಸ್ವಲ್ಪನೂ ಚೆನ್ನಾಗಿರೋದಿಲ್ಲ. ಇವಾಗ ನೋಡಿ ಬೆಲ್ಲನ ಪುಡಿ ಮಾಡ್ಕೊಂಡಿದ್ದಾಯ್ತು. ಒಂದು ಪಾತ್ರೆನ ಇಟ್ಕೊಂಡಿದೀನಿ. ಇದಕ್ಕೆ 1.5 ಕಪ್ ಆಗುವಷ್ಟು ಬೆಲ್ಲ, ಅದೇ ಅಳತೆನಲ್ಲಿ ಬೆಲ್ಲ ಮತ್ತೆ ನೀರನ್ನ ಸಮನಾಗಿ ಹಾಕೋಬೇಕು. 1.5 ಕಪ್ ಆಗುವಷ್ಟು ನೀರ್ ಹಾಕಿ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಒಂದ್ ಸ್ವಲ್ಪ ಅಂಟಂಟಾಗ್ಬೇಕು, ಆ ತರ ಕುದಿಸ್ಕೊಳ್ಬೇಕು. ತುಂಬಾ ನೀರಾಗಿದ್ರೆ ಚೆನ್ನಾಗಿರೋದಿಲ್ಲ. ಪಾಕ ಸ್ವಲ್ಪ ಅಂಟಂಟಾಗಿರೋ ತರ ಒಂದು 4ರಿಂದ 5 ನಿಮಿಷ ಕುದಿಸ್ಕೊಳ್ಳಿ. ಬೇಕಂದ್ರೆ ಸ್ವಲ್ಪ ಜಾಸ್ತಿ ಕುದಿಸಿದ್ರು ಆಗತ್ತೆ. ಮತ್ತೆ ಈ ಸ್ವೀಟ್‌ಗೆ ಸ್ವಲ್ಪ ಬೆಲ್ಲದ ಪಾಕನ ಜಾಸ್ತಿನೇ ಮಾಡ್ಕೊಳ್ಳಿ. ಇದು ಎಷ್ಟೇ ಆದ್ರೂ ಉಳಿಯೋದಿಲ್ಲ. ಅದು ತುಂಬಾ ಚೆನ್ನಾಗಿ ಸ್ವೀಟು ಬೆಲ್ಲದ ಪಾಕನ ಹೀರ್ಕೊಂಡಷ್ಟು ರುಚಿ ತುಂಬಾ ಚೆನ್ನಾಗಿರತ್ತೆ. ಇವಾಗ ನೋಡಿ ಪಾಕ ರೆಡಿ ಆಯ್ತು. ಇದನ್ನ ಅದ್ರಲ್ಲಿ ಕಸ ಕಡ್ಡಿ ಏನಾದ್ರು ಇರತ್ತೆ ಅಂತ ಹೇಳಿ ಶೋಧಿಸ್ಕೊಳ್ತಾ ಇದ್ದೀನಿ. ಇದು ಬಿಸಿಯಾಗೇ ಇರ್ಬೇಕು. ಹಾಗಾಗಿ ಮುಚ್ಚಿಟ್ಕೊಂಡ್ಬಿಡೋಣ. ಒಂದ್ ವೇಳೆ ತಣ್ಣಗಾದ್ರೂ ಕೂಡ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ತುಂಬಾ ಬಿಸಿ ಬೇಡ, ಒಟ್ನಲ್ಲಿ ಬಿಸಿಯಾಗಿರ್ಬೇಕು. ನಂತರ ಒಂದು ಪ್ಯಾನ್ ಇಟ್ಕೊಂಡು 1/2 ಕಪ್ ಆಗುವಷ್ಟು ಬಿಳಿ ಎಳ್ಳನ್ನ ಸೇರಿಸಿ ಕಡಿಮೆ ಉರಿನಲ್ಲಿ ಘಮ ಬರೋವರೆಗೂ ಚೆನ್ನಾಗಿ ಇದನ್ನ ಹುರಿದು ತಗೋಬೇಕು. ಆ ಎಳ್ಳೆಲ್ಲ ಚಿಟಪಟ ಅಂತ ಸಿಡಿಬೇಕು, ಅಲ್ಲಿವರೆಗೂ ಇದನ್ನ ಹುರಿಬೇಕು. ನಂತರ 1 ಚಮಚ ಆಗುವಷ್ಟು ಗಸಗಸೆನ ಕೂಡ ಸೇರಿಸಿ ಎಳ್ಳಿನ ಜೊತೆಗೇನೆ ಹುರಿದು ಇದನ್ನ ಒಂದು ಮಿಕ್ಸಿ ಜಾರಲ್ಲಿ ತೆಗಿತಾ ಇದ್ದೀನಿ. ನಿಮ್ಗೆ ಟೈಮ್ ಇದ್ರೆ ಕಲ್ಲಲ್ಲಿ ಸ್ವಲ್ಪ ಅದನ್ನ ಅರ್ಧಂಬರ್ಧ ಕುಟ್ಟಿ ಪುಡಿ ಮಾಡ್ಕೊಳ್ಳಿ. ಮಿಕ್ಸಿ ಜಾರಲ್ಲಿ ತರ್ತರಿಯಾಗಿ ಪುಡಿ ಮಾಡಕ್ ಹೋದ್ರೆ ಸ್ವಲ್ಪ ಜಾಸ್ತಿನೇ ಪುಡಿ ಆಗೋಗ್ಬಿಡತ್ತೆ. ಒಟ್ನಲ್ಲಿ ಎಳ್ಳು ಮತ್ತೆ ಗಸಗಸೆನ ಹಾಕೋದ್ರಿಂದ ತುಂಬಾ ರುಚಿಯಾಗಿರತ್ತೆ. ಮಿಕ್ಸಿ ಜಾರಲ್ಲಿ ಒಂದೇ ಒಂದ್ಸಲ ಗಿರ್ ಅನ್ನಿಸ್ಕೊಂಡ್ ತಗೊಳ್ಳಿ. ಇದಾದ ನಂತರ 1 ಕಪ್ ಆಗುವಷ್ಟು ಪುಟಾಣಿನ ಕೂಡ, ಅಥವಾ ಹುರಿಗಡಲೆ ಅಂತಾನೂ ಕರೀತಾರೆ ಕೆಲವರು, ಅದನ್ನು ಕೂಡ ಪುಡಿ ಮಾಡಿ ಒಂದು ಬೌಲ್ಗೆ ಸೇರಿಸಿದ್ದೀನಿ. ಜೊತೆಗೆ ಎಳ್ಳು ಮತ್ತೆ ಗಸಗಸೆ ಪೌಡರ್ ಕೂಡ ಸೇರಿಸ್ತಾ ಇದ್ದೀನಿ. ಇದಾದ ನಂತರ ಒಣಕೊಬ್ರಿನ ತುರಿದಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸಿದ್ದೀನಿ. ಸ್ವಲ್ಪ ಕೊನೆಯಲ್ಲಿ ಗಾರ್ನಿಶ್ ಮಾಡಕ್ ಬೇಕಾಗತ್ತೆ ಅಂತ ಹೇಳಿ ಒಣಕೊಬ್ರಿನ ಉಳಿಸ್ಕೊಂಡೆ. ನಂತರ ಒಂದು ಅರ್ಧ ಚಮಚ ಆಗುವಷ್ಟು ಒಣ ಶುಂಠಿ ಪೌಡರು, 4ರಿಂದ 5 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಸೇರಿಸ್ತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್, ಇದಕ್ಕೆ ಜಾಸ್ತಿ ಏನು ಬೇಕಾಗೋದಿಲ್ಲ. ಟೇಸ್ಟ್ ಮಾತ್ರ ಸೂಪರ್ ಆಗಿರತ್ತೆ. ಈಗ ಇದೆಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಪೌಡರು ಸಪ್ಪೆ ಆಗಿರತ್ತೆ. ಇದೇನಾದ್ರೂ ಉಳಿದ್ರೆ ನಾವು ಬೇರೆ ಯಾವ್ದಕ್ಕಾದ್ರೂ ಬಳಸ್ಕೋಬಹುದು. ಇವಾಗ ಇದನ್ನ ತೆಗೆದಿಟ್ಕೊಂಡ್ಬಿಡೋಣ. ನಂತರ ಚಪಾತಿ ಹಿಟ್ಟಿತ್ತಲ್ಲ ಅದ್ರಲ್ಲಿ ಹುರುಳಿನ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನೀವೇನಾದ್ರೂ ನಮ್ ಚಾನಲ್ ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಪ್ಲೀಸ್ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಸಹ ಮಾಡಿ. ಇವಾಗ ನೋಡಿ ಎಲ್ಲಾ ಹುರುಳಿನೂ ಮಾಡ್ಕೊಂಡಿದ್ದಾಯ್ತು. ಈಗ ಇದಕ್ಕೆ ಹಿಟ್ಟು ಹಚ್ಚಿ ಚಪಾತಿನ ಹೇಗ್ ಲಟ್ಟಿಸ್ತೀವೋ ಅದೇ ತರ ಲಟ್ಟಿಸ್ಬೇಕು. ಇದಕ್ಕೆ ಎಣ್ಣೆ ತುಪ್ಪ ಏನೂ ಕೂಡ ಬೇಕಾಗೋದಿಲ್ಲ. ಮತ್ ನೀವ್ ಅನ್ಕೋಬಹುದು ಇದೇನಪ್ಪ ಹೊಸ ರೆಸಿಪಿ ಅಂತ. ಇದೇನು ಹೊಸ ರೆಸಿಪಿನೂ ಅಲ್ಲ, ಟ್ರೆಡಿಷನಲ್ ರೆಸಿಪಿ. ಚಿಕ್ಕಮಂಗ್ಳೂರ್ ಸೈಡ್ ಅಲ್ಲಿ ಇದನ್ನ ಮಾಡ್ತಾರೆ. ನನ್ನ ನೇಬರ್ ಒಬ್ರು ತುಂಬಾ ಮಾಡ್ತಾ ಇದ್ರು. ನಂಗೊಂದ್ಸಲ ಅವ್ರು ಕೊಟ್ಟಾಗ ನಾನು ಕೂಡ ಟೇಸ್ಟ್ ಮಾಡಿ ಅದು ಚೆನ್ನಾಗಿತ್ತು ಅಂತ ಹೇಳಿ ಮತ್ತೆ ನಮ್ಮ ಮನೇಲಿ ಟ್ರೈ ಮಾಡಿದ್ದೆ. ಇದಕ್ಕೆ ಹಂಗ್ರೋಳ್ಗೆ ಅಂತ ಕರೀತಾರಂತೆ ಅವ್ರ ಸೈಡ್ ಅಲ್ಲಿ. ಈ ವಿಡಿಯೋನ ಯಾರಾದ್ರೂ ನೋಡ್ತಾ ಇದ್ರೆ ಈ ರೆಸಿಪಿನ ನಿಮ್ ಕಡೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ, ಚಿಕ್ಕಮಂಗ್ಳೂರ್ ಸೈಡ್ ಅವರು. ಈಗ ಚಪಾತಿನ ಲಟ್ಸಿದಾಯ್ತು. ಇದನ್ನ ಬೇಯಿಸ್ಬೇಕು ಅಂದ್ರೆ, ಅಥವಾ ಯಾವ್ದೇ ಚಪಾತಿ ಅಥವಾ ರೊಟ್ಟಿನ ಬೇಯಿಸ್ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಉರಿನಲ್ಲಿ ಬೇಯಿಸ್ಬೇಕು. ಕಡಿಮೆ ಉರಿನಲ್ಲಿ ಬೇಯಿಸಿದ್ರೆ ಅದು ಸಾಫ್ಟ್ ಆಗೋದಿಲ್ಲ. ಹಾಗಾಗಿ ತವ ಚೆನ್ನಾಗಿ ಕಾದಿರ್ಬೇಕು. ಹೈ ಫ್ಲೇಮ್ ಅಲ್ಲೇ 2 ಬದಿನಲ್ಲಿ ಬೇಯಿಸಿದ್ರೆ ಸಾಫ್ಟ್ ಆಗಿ ಬೇಯುತ್ತೆ. ನಿಮ್ಗೆ ಯಾರಿಗಾದ್ರೂ ಚಪಾತಿ ಸಾಫ್ಟ್ ಆಗೋದಿಲ್ಲ ಅನ್ನೋ ಪ್ರಾಬ್ಲಮ್ ಇದ್ರೆ ಒಂದ್ಸಲ ನೋಡಿ, ಹೈ ಫ್ಲೇಮ್ ಅಲ್ಲಿ ಬೇಯಿಸಿ ನೋಡಿ, ಚಪಾತಿ ತುಂಬಾ ಸಾಫ್ಟ್ ಆಗಿ ಚೆನ್ನಾಗ್ ಬರುತ್ತೆ. ಈಗ ನೋಡಿ ಇದಕ್ಕೆ ಎಣ್ಣೆ ತುಪ್ಪ ಏನು ಕೂಡ ಹಚ್ಚದೆ ಹಾಗೇನೆ ಚಪಾತಿನ ಬೇಯಿಸ್ಕೊಂಡು ತಗೊಳ್ತಾ ಇದ್ದೀನಿ.
ಒಂದ್ ವೇಳೆ ಚಪಾತಿ ಮಾಡಿ ಉಳ್ದಾಗ್ಲೂ ಕೂಡ ನಾವ್ ಈ ರೆಸಿಪಿನ ಮಾಡ್ಕೊಳ್ಬಹುದು. ಒಂದ್ ವೇಳೆ ಆ ತರ ಮಾಡಿದ್ರೆ ಈ ಪಾಕ ಇರುತ್ತಲ್ಲ ಅದು ತುಂಬಾ ಬಿಸಿಯಾಗಿರ್ಬೇಕು. ಬಿಸಿ ಚಪಾತಿ ಇದ್ದಾಗ ಪಾಕ ಮೀಡಿಯಂ ಬಿಸಿ ಆಗಿದ್ರು ಕೂಡ ನಡೆಯುತ್ತೆ. ಈಗ ಚಪಾತಿಗಳೆಲ್ಲ ರೆಡಿ ಆಯ್ತು. ಒಂದು ತಟ್ಟೆನ ಇಟ್ಕೊಂಡಿದೀನಿ. ಇದಕ್ಕೆ ಒಂದ್ 2 ಸೌಟ್ ಆಗುವಷ್ಟು ತಳದಲ್ಲಿ ಪಾಕನ ಸೇರಿಸ್ತಾ ಇದ್ದೀನಿ. ಆನಂತರ ಮಾಡಿಟ್ಕೊಂಡಿರುವಂತ ಸಪ್ಪೆ ಹೂರಣ ಇತ್ತಲ್ಲ ಅದನ್ನು ಕೂಡ ಸ್ವಲ್ಪ ಹಾಕಿದೀನಿ. ಅದ್ರ ಮೇಲ್ಗಡೆ ಬಿಸಿ ಚಪಾತಿನ ಇಟ್ಕೊಂಡು ಮತ್ತೆ ಅದಕ್ಕೆ ಪಾಕನ ಮೇಲ್ಗಡೆ ಹಾಕ್ಬೇಕು. ಈ ತರ ಪಾಕ ಹಾಕೋಕ್ ಇಷ್ಟ ಇಲ್ಲ ಅಂದ್ರೆ ಅದನ್ನ ಪಾಕದಲ್ಲಿನೇ ಅದ್ದಿ ಕೂಡ ಅದ್ರ ಮೇಲ್ಗಡೆ ಪೌಡರ್ನ ಈ ತರ ಉದುರಿಸ್ಕೊಳ್ಬೇಕು. ಪ್ರತಿ ಚಪಾತಿನೂ ಇದೇ ತರ ಮಾಡ್ಬೇಕು. ಆಮ್, ಚಪಾತಿ ಇಡೋದು, ಅದ್ರ ಮೇಲೆ ಪಾಕ ಹಾಕೋದು, ನಂತರ ಪುಡಿ ಉದುರಿಸೋದು. ಇದಕ್ಕಿಂತ ಬೆಸ್ಟ್ ಅಂದ್ರೆ ಈ ತರ ಪಾಕದಲ್ಲೇನೆ ಚಪಾತಿನ ಚೆನ್ನಾಗ್ ಅದ್ಬಿಟ್ಟು ಅದ್ರ ಮೇಲ್ಗಡೆ ಪುಡಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಪಾಕ ಎಲ್ಲ ಹೀರ್ಕೊಂಡು ರುಚಿಯಾಗಿರತ್ತೆ. ಈ ಸ್ವೀಟ್ ನ ಇವತ್ ಮಾಡಿ ನಾಳೆ ತಿಂದ್ರೆ ಇನ್ನೂ ಚೆನ್ನಾಗಿರತ್ತೆ. ಇವಾಗ ನೋಡಿ ಎಲ್ಲಾನು ರೆಡಿ ಮಾಡ್ಕೊಂಡಿದೀನಿ. ನಾನ್ ಮಾಡ್ಕೊಂಡಿರೋ ಪಾಕ ಮತ್ತೆ ಆ ಹೂರಣದ ಪೌಡರ್ ಇತ್ತಲ್ಲ ಅದು ಕೂಡ ಎಲ್ಲಾನು ಅಲ್ಲಿಗಲ್ಲಿಗೆ ಸರಿಯಾಗೋಯ್ತು. ಯಾವ್ದು ಕೂಡ ಉಳಿಲಿಲ್ಲ. ಪಾಕ ಸ್ವಲ್ಪ ಆಮೇಲೆ ಹೀರ್ಕೊಂಡಿದೆ ಅಂತ ಅನ್ಸಿದ್ರೆ ಮತ್ತೊಂದ್ ಸ್ವಲ್ಪ ಹಾಕ್ಬೋದು. ಕೆಲವರು ಇದನ್ನ ಮಡ್ಚಿ ಮಡ್ಚಿ ಕೂಡ ಇಟ್ಟು ಮೇಲ್ಗಡೆ ಎಲ್ಲ ಪಾಕನ ಒಟ್ಟಿಗೆ ಹಾಕ್ಬಿಡ್ತಾರೆ. ಮಡ್ಚೋಕ್ಕಿಂತ ಮುಂಚೆ ಒಳಗಡೆ ಪೌಡರ್ ಹಾಕಿ ಮಡ್ಚಿರ್ತಾರೆ. ಫ್ರೆಂಡ್ಸ್ ಇದು ಸಿಕ್ಕಾಪಟ್ಟೆ ಸೂಪರ್ ಆಗಿರತ್ತೆ. ಪ್ಲೀಸ್ ಒಂದ್ಸಲ 3-4 ಚಪಾತಿಯಲ್ಲಿ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡಿ ಹೇಗ್ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ. ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾನೇ ಇಷ್ಟ ಆಯ್ತು ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟೇಸ್ಟಿ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಬೈ ಫ್ರೆಂಡ್ಸ್, ಥ್ಯಾಂಕ್ ಯು.